ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕೆಜಿಎಫ್ ನಗರ ಮತ್ತು ಗ್ರಾಮಾಂತರ ಬಿಜೆಪಿ ವತಿಯಿಂದ ಮೋದಿ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಂತ 15 ದಿವಸಗಳ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಮೋದಿಯ 75ನೇ ಹುಟ್ಟುಹಬ್ಬದ ಸೆಪ್ಟೆಂಬರ್ 17ನೇ ತಾರೀಕು ಸೇವಾ ಚಟುವಟಿಕೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ, ಗಿಡ ನೆಡುವಂಥ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದಿದೆ. ಇವತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಕಿಂಗ್ ಜಾರ್ಜ್ ಹಾಲಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದೆ ಅಕ್ಟೋಬರ್ 2 ತನಕ ಬಿಜೆಪಿ ಕೆಜಿಎಫ್ ನಗರ ಮತ್ತು ಗ್ರಾಮಾಂತರ ಘಟಕದಿಂದ ಹಲವಾರು ಸೇವಾ ಚಟುವಟಿಕೆಗಳನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ. ಯಾರ್ದು ಹೇಳ್ರಿ, ಭಕ್ತರದು. ಅಲ್ಲಿ ಭಕ್ತರಾಗಿ ಹೋಗಿ ದೇವರ ಸನ್ನಿಧಾನದಲ್ಲಿ ಒಬ್ಬ ದೇವರ ಭಕ್ತನಾಗಿ ಕೆಲಸ ಮಾಡೋದು ತಪ್ಪ. ಇದು ಆ ವ್ಯಕ್ತಿ ಈ ರೀತಿ ಅವರನ್ನ ವಿನಾಕಾರಣ ಕೆಟ್ಟ ಪದಗಳಿಂದ ನಿಂದನೆ ಮಾಡಿ ಬೈಯುವಂಥದ್ದು ಅಷ್ಟು ಅವರಿಗೆ ಶೋಭೆ ತರ್ತಕ್ಕಂಥದ್ದ. ಹಾಗಾದ್ರೆ ಇವರು ಇಷ್ಟು ವರ್ಷ ಅವ್ರು ನನಗಿಂತ ವಯಸ್ಸಾಗಿರ್ಬೋದೇ, ಇಷ್ಟು ವರ್ಷಗಳಲ್ಲಿ ಅವ್ರು ಒಳ್ಳೇದು ಕಲ್ತಿದ್ದೇನು? ಸಂಸ್ಕಾರ ಬೇಕಲ್ಲ ಯಾರಿಗಾದ್ರೂ. ಬಿಜೆಪಿಯನ್ನು ಸೇರಿಸಬಾರ್ದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವನೋ ಇಲ್ಲಿ ಹಿಟ್ಲರ್ ಪ್ರದೇಶ. ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿಗೆ ಜೈ, ನರೇಂದ್ರ ಮೋದಿಗೆ ಜೈ, ಎಸ್ ಯಡಿಯೂರಪ್ಪಗೆ ಜೈ, ಚಂದ್ರಣ್ಣವ್ರಿಗೆ ಜೈ, ಸಂಪಂಗಣ್ಣವ್ರಿಗೆ ಜೈ. ಜನತಾ ಪಾರ್ಟಿಯ ಕಾರ್ಯಕರ್ತರು ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು, ಅದಕ್ಕಾಗಿ ನಮ್ಮೊಂದು ಅಳಿವು ಸೇವೆ ಇರಲಿ, ಆ ದೇವರ ಸನ್ನಿಧಾನದಲ್ಲಿ ನಾವು ಇದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಇಒಗೆ, ಅಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲರಿಗೂ ಕೂಡ ನಮ್ಮ ಕೋಲಾರಿನ ಮುಖಂಡರಾದಂಥ ಗೋವಿಂದ ಗೌಡರು ಅವರಿಗೆ ಬಾಯಿಗೆ ಬಂದಂಗೆ ಬೈದು ಬಿಜೆಪಿಯನ್ನ ಹೆಂಗೆ ನೀವು ದೇವಸ್ಥಾನದೊಳಗಡೆ ಸೇರಿಸ್ಕೊಂಡ್ರಿ ಅಂತೇಳಿ ಅವರಿಗೆ ಮಾನಸಿಕವಾಗಿ ನೋವುಂಟು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಹೇಳ್ರಿ, ನೀವೇ ಹೇಳಿ. ನಾವು ನಾನೇನು ಯಾವಾಗಲೂ ದಿನನಿತ್ಯ ಅವ್ರ ಬಗ್ಗೆ ಮಾತಾಡಿ ನಮ್ಮ ಬಾಯಿ ಕೆಡಿಸ್ಕೊಳ್ಳೋದು ಆಗಲಿ, ಆಮೇಲೆ ಮಾಡೋ ಕೆಲಸದ ಕಡೆ ಗಮನ ಬಿಟ್ಬಿಟ್ಟು ಇವ್ರದೇ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನಮಗೇನು ಸಮಯ ಇಲ್ಲ, ಅದು ನಮ್ಮ ವೃತ್ತಿಯೂ ಅಲ್ಲ. ಆದರೆ ದೇವಸ್ಥಾನದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಸ್ವಚ್ಛತೆ ಕಾಪಾಡ್ಕೊಳ್ಬೇಕಂತೇಳಿ ಸ್ವಚ್ಛ ಭಾರತ್ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಕೊಟ್ಟರೆ ಬಿಜೆಪಿಯನ್ನು ದೇವಸ್ಥಾನದ ಒಳಗಡೆ ಸೇರಿಸ್ಬಾರ್ದು. ಯಾರು ದೇವಸ್ಥಾನ? ಕಾಂಗ್ರೆಸ್ ಅವ್ರದ, ಬಿಜೆಪಿ ಅವ್ರದ, JDS ಅವ್ರದ್ದು, ಯಾರ್ದು ಹೇಳ್ರಿ? ಭಕ್ತರದು. ಅಲ್ಲಿ ಭಕ್ತರಾಗಿ ಹೋಗಿ ದೇವರ ಸನ್ನಿಧಾನದಲ್ಲಿ ಒಬ್ಬ ದೇವರ ಭಕ್ತನಾಗಿ ಕೆಲಸ ಮಾಡೋದು ತಪ್ಪ. ಇದು ಆ ವ್ಯಕ್ತಿ ಈ ರೀತಿ ಅವರನ್ನ ವಿನಾಕಾರಣ ಕೆಟ್ಟ ಪದಗಳಿಂದ ನಿಂದನೆ ಮಾಡಿ ಬೈಯುವಂಥದ್ದು ಅಷ್ಟು ಅವರಿಗೆ ಶೋಭೆ ತರ್ತಕ್ಕಂಥದ್ದ. ಹಾಗಾದ್ರೆ ಇವರು ಇಷ್ಟು ವರ್ಷ ಅವ್ರು ನನಗಿಂತ ವಯಸ್ಸಾಗಿರ್ಬೋದೇ, ಇಷ್ಟು ವರ್ಷಗಳಲ್ಲಿ ಅವ್ರು ಒಳ್ಳೇದು ಕಲ್ತಿದ್ದೇನು? ಸಂಸ್ಕಾರ ಬೇಕಲ್ಲ ಯಾರಿಗಾದ್ರೂ. ಬಿಜೆಪಿಯನ್ನು ಸೇರಿಸಬಾರ್ದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವನೋ ಇಲ್ಲಿ ಹಿಟ್ಲರ್ ಪ್ರದೇಶ. ನೀವು ಮಾಡಿ, ನಿಮ್ಗೆ ನೀವು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ನೀವೇ ಮೇಲೇನೋ ಇನ್ಯಾರ ಮೇಲೇನೋ ನಮಗೆ ಗೊತ್ತಿಲ್ಲ, ಜನ ಸ್ವೀಕಾರ ಮಾಡಿದ್ದಾರೆ, ಅದಕ್ಕೆ ನಾವು ಕೂಡ ತಲೆಬಾಗಿದ್ದೀವಿ. ನಾವು ಬೇರೆ ಇನ್ನೇನು ಅದರ ಬಗ್ಗೆ ವಿಮರ್ಶೆ ಮಾಡಕ್ಕೆ ಹೋಗೋದಿಲ್ಲ. 5 ವರ್ಷ ಮ್ಯಾಂಡೇಟ್ರಿ, ಸೋಲನ್ನು ಸ್ವೀಕಾರ ಮಾಡಿ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶ ಅಂತೇಳಿ ನಾವು ಅದನ್ನು ಒಪ್ಕೊಂಡಿದ್ದೀವಿ. ನೀವು ಮಾಡಿ.
ನೀವಾದರೂ MLA ಅಂತಾದ್ರೂ ಮಾಡಿ, ಇಲ್ಲ ಅಧಿಕೃತವಾಗಿ MLA ಅಂತಾದ್ರೂ ಅವರಾದ್ರೂ ಮಾಡಲಿ, ನಮ್ಗೆ ಯಾವ ತಕರಾರು ಇಲ್ಲ. ನೀವು ಒಳ್ಳೇದು ಮಾಡಿದ್ರು ಜನ ನೋಡ್ತಾರೆ, ಕೆಟ್ಟದ್ದು ಮಾಡಿದ್ರು ಜನ ನೋಡ್ತಾ ಇರ್ತಾರೆ. ಅದನ್ನು ನಾವು ಕಾದು ನೋಡ್ತೀವಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನೀವು ಮಾಡ್ತೀರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಡ್ತಾರೆ, ಯೋಜನೆಗಳನ್ನು ಕೊಡ್ತಾರೆ, ಸವಲತ್ತುಗಳನ್ನು ಕೊಡ್ತಾರೆ. ಅದು ಜನಸಾಮಾನ್ಯ ನಾವು ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯ ಇದೆ. ನಮ್ಮ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರಾಗಿ, ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನಾಗಲಿ, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಏನೇನು ಹೇಳ್ತಾರೆ ಅದೆಲ್ಲ ಮಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ನೀವು ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ, ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತೀವಿ. ತಪ್ಪುಗಳು ಮಾಡಿದ್ರೆ ಹೇಳಿ. ಭಾರತೀಯ ಜನತಾ ಪಾರ್ಟಿ ತಪ್ಪು ಮಾಡ್ತಾ ಇದ್ದಾರೆ, ಜನ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಾವೇನೇನು ಮಾಡ್ತಾ ಇಲ್ಲ ಅನ್ನೋದು ನೀವು ಹೇಳಿ. ಗ್ಯಾರಂಟಿಗಳಾದಾದ್ಮೇಲೆ ಸರ್ಕಾರ ಮಾಡಿ ಇವತ್ತು ಗ್ಯಾರಂಟಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ವರ್ಷಕ್ಕೆ 55,000 ಕೋಟಿ ವಿನಾಕಾರಣ ಒಂದು ಕಡೆ ಸುರಿತಾ ಇದ್ದೀರಿ. ಅದೆಲ್ಲಿ ಸುರಿತಾ ಇದೆಯೋ, ಅದೆಲ್ಲಿ ಹೋಗ್ತಾ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಜನ ಪಾಪ ಇವಾಗ ವಿಧಿ ಇಲ್ಲದೆ ಓಟ್ ಹಾಕಿ ಕೇಳೋಕ್ಕಾಗಲ್ಲ. ಕೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ಸರ್ಕಾರ ತೆಗಿಯಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇದೊಂದು ವ್ಯವಸ್ಥೆ. ಹಂಗಾಗಿ ಚುನಾವಣೆಗೆ ಎದುರು ನೋಡ್ತಾ ಇದ್ದಾರೆ. ಚುನಾವಣೆ ಬಂದಾಗ ಜನ ತೀರ್ಪಾರು ಕೊಡ್ತಾರೆ. ಆದರೆ ನೀವು ದೇವಸ್ಥಾನದೊಳಗಡೆ ಸ್ವಚ್ಛ ಭಾರತ ಮಾಡಬಾರ್ದು, ಅದರಲ್ಲೂ BJPಯಲ್ಲಿ ಯಾಕೆ ಸೇರಿಸ್ತೀರಿ ಅಂತೇಳಿ ನೀವು ಅವ್ರನ್ನ ಬೈತೀರ ಅನ್ನೋದು ಇದು ನಿಮ್ಮ ಸಂಸ್ಕಾರ ಎತ್ತು ತೋರಿಸ್ತದೆ ಅಷ್ಟೇ. ನಾನೊಬ್ಬ ಮಾಜಿ ಶಾಸಕನಾಗೋ ಇಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಿಮ್ಮ ಬೈಯೋದಕ್ಕೆಲ್ಲ ನಾವು ಇಲ್ಲಿ ಹೇಳ್ತಾರೆ. ನೀವು ಅಸಂಸ್ಕೃತಿ ಪದಗಳನ್ನು ಬಳಸಿರ್ತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಜನ ಮಾತಾಡ್ತಾರೆ. ನಾವು ಆ ರೀತಿ ನೀವು ನಾಳೆ ಬೆಳಗ್ಗೆ ಹೋಗಿ ಅದೇ ಗುಟ್ಟಳ್ಳಿ ದೇವಸ್ಥಾನದಲ್ಲಿ ನೀವು ಸ್ವಚ್ಛ ಭಾರತ್ ಮಾಡಿ. ನಾವು ಒಂದು ಪದನೂ ನಾವು ಬಳಸೋದಿಲ್ಲ ನಿಮ್ಮ ವಿರುದ್ಧ, ಕೆಟ್ಟ ಮಾತನಾಡಲ್ಲ. ಇನ್ನೂ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಇಷ್ಟು ವರ್ಷಗಳ ಕಾಲದಿಂದ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಇವತ್ತಾದರೂ ಬುದ್ಧಿ ಬಂದು ಸ್ವಚ್ಛ ಭಾರತ್ ಮಾಡ್ತಾರೆ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಹೊರತು ನಿಮ್ಮನ್ನ ಕೆಟ್ಟ ಮಾತುಗಳಿಂದ ಬೈಯಲ್ಲ. ಅಂದರೆ ನೀವು ಬೈದಿರೋದು ಎಷ್ಟು ಸರಿ ಅಂತ ನೀವು ಆತ್ಮಾಲೋಚನೆ ಮಾಡ್ತೀವಿ. ಅದರ ಜೊತೆಗೆ KGF ಅಲ್ಲಿ ಆಡಳಿತ ಕುಸಿದಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಯಾಕಪ್ಪ ನಾವು ಈ ಸರ್ಕಾರನ ಈ ಕ್ಷೇತ್ರದಲ್ಲಿ ಶಾಸಕರನ್ನ ನಾವು ಗೆಲ್ಲಿಸ್ತೀವಿ ಅಂತೇಳಿ ಜನರು ಮನಸ್ಸಿಂದ ಮಾತನಾಡ್ತಕ್ಕಂಥವ್ರು ಸ್ವಲ್ಪ ಜನ ಆದರೆ, ಮನಸ್ಸೊಳಗಡೆ ಇಟ್ಕೊಂಡು ಚುನಾವಣೆ ಎದುರು ನೋಡ್ತಕ್ಕಂಥ ಜನರು ಕೂಡ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗಳಾಗ್ತಾ ಇದೆ. BJPಯವರು ತಟಸ್ಥವಾಗಿದ್ದಾರೆ, ಯಾಕೆ ಕೇಳಿಲ್ಲ ಅನ್ನುವಂಥ ಮಾತು ಅಲ್ಲಲ್ಲಿ ಕೂಡ ಮಾತನಾಡ್ತಕ್ಕಂಥದ್ದು ಇದೆ. ನಾವ್ಯಾರು ಸುಮ್ಮನೆ ಇಲ್ಲ, ಕಾದು ನೋಡ್ತಾ ಇದ್ದೀವಿ. ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಕೂಡ ಆ ಹೋರಾಟಕ್ಕೆ ಇಳಿದ್ರೆ ಮತ್ತೆ ವಾಪಸ್ ಬರುತ್ತ ವಿಷಯನೇ ಇಲ್ಲ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಜಗತ್ತಿನಲ್ಲಿ 13 ಕೋಟಿ ಸದಸ್ಯರಿರ್ತಕ್ಕಂಥ ಬಹಳ ದೊಡ್ಡ ಪಕ್ಷ ನಮ್ಮದು. ನಾವ್ಯಾರು ಕೂಡ ಸುಮ್ಮನೆ ಕೂತು ಇನ್ನೊಬ್ಬರಿಗೆ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಕ್ಕಂಥವ್ರೆಲ್ಲ. ಆದರೆ ಸಂಸ್ಕಾರ ಸಂಸ್ಕೃತಿ ಬಿಟ್ಟು ಮಾತನಾಡ್ತಕ್ಕಂಥವ್ರು ನಾವು ತೆಗೆದುಕೊಳ್ತಕ್ಕಂಥ ವಿಷಯ ಸಾರ್ವಜನಿಕರು ಒಪ್ಪೋ ರೀತಿಯಲ್ಲಿ ಇರಬೇಕು. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ, ಮಾಡ್ತೀವಿ. ಚುನಾವಣೆಗಳು ಹತ್ರ ಬರ್ತಾ ಇದೆ, ನಗರಸಭೆ ಚುನಾವಣೆ ಬರ್ತಾ ಇದೆ, ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ನಮ್ಮ ಕಾರ್ಯಕರ್ತರುಗಳನ್ನ ನಾವೆಲ್ಲ ಚುನಾವಣೆಗಳನ್ನು ನಿಂತು ಗೆಲ್ಲಿಸಬೇಕು, ಅಧಿಕಾರ ಹಿಡಿಬೇಕು, ಆ ಮೂಲಕ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಇದು ಕೆಲವೇ ದಿನಗಳಲ್ಲಿ ಸಭೆಗಳನ್ನು ಕರೆದು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ 35 ವಾರ್ಡಲ್ಲೂ ಕೂಡ ನಾವೆಲ್ಲರೂ ಕೂಡ ಪ್ರವಾಸ ಮಾಡ್ತೇವೆ. ಜನಸಾಮಾನ್ಯರಿಗೆ ಕಾಂಗ್ರೆಸ್ನ ದುರಾಡಳಿತವನ್ನು ಅವರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಅವ್ರು ತಿಳಿಸ್ತೀವಿ. ದೇಶದ ಪ್ರಧಾನಮಂತ್ರಿಗಳು ನಮಗೇನು ಕೊಟ್ಟಿದ್ದಾರೆ ಅನ್ನೋ ವಿಷಯಗಳು ಕೂಡ ಅವ್ರು ತಿಳಿಸ್ತೀವಿ. ಸಂಘಟನೆ ಮಾಡ್ತೀವಿ. ಸಂಘಟನಾತ್ಮಕ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜನರ ಪರವಾಗಿ ನಾವಿರ್ತೀವಿ ಅನ್ನುವಂಥ ಭರವಸೆಯನ್ನು ಪ್ರತಿ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ 35 ವಾರ್ಡ್ ಪ್ರವಾಸವನ್ನು ಮಾಡ್ತೀವಿ. ಇವತ್ತು ನಡೆದಂಥ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಏನಾಯಿತು? ಯಾರ ಹೆಸರು ಹೇಳ್ಕೊಂಡಿಲ್ಲ ಎಲೆಕ್ಷನ್ ನಿಂತ್ರಿ? ಯಾರ್ದು ಕ್ಷೇತ್ರ? ಮೀಸಲು ಕ್ಷೇತ್ರ. ಯಾರು ಕೊಟ್ಟಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಹೆಸರಲ್ಲಿ ಇಟ್ಟಂಥ ಜಮೀನೇ ನೀವು ತೆಗೆದಾಕಿ ಬೇರೆದಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ, ಮತ್ತೆ ಮೀಸಲಾತಿ ಕೊಟ್ಟಂಥ ಮಹಾನುಭಾವನಿಗೆ ನೀವು ವಿರೋಧ ಮಾಡಿದ್ದೀರಿ ಅಂತ ಹೇಳಿದ್ರೆ ಇನ್ನೇನು ನೀವು ಘನಕಾರ್ಯ ಮಾಡಿಬಿಟ್ಟಿದ್ದೀರಿ? ನಿಮ್ಗೆ ಇನ್ನೆಷ್ಟು ಮಾರ್ಕ್ಸ್ ಕೊಡಬೇಕು ಹೇಳಿ? ಮಾರ್ಕ್ಸ್ ಕೊಡೋ ಜನ ಮತದಾರರಿದ್ದಾರೆ, ಕೊಡ್ತಾರೆ. ಈ ತಿಂಗಳು 17ನೇ ತಾರೀಕು ನಮ್ಮ ನಾಡಿನ ಮೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಾರ್ಟಿಯಲ್ಲಿ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕು ತನಕ ನಮ್ಮ ಸೇವಾ ಪಾಕ್ಷಿಕ ಅಂತ ಕಾರ್ಯಾಚರಣೆ ಮತ್ತು ಚಟುವಟಿಕೆಗಳನ್ನು ಕೊಟ್ಟಿದ್ದರು. ಆ ಆಧಾರದ ಮೇಲೆ ಮಾಜಿ ಶಾಸಕರು ಹೇಳ್ದಂಗೆ ಚಿಕ್ಕ ತಿರುಪತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೀತು, ಸುಂದರಬನದ್ದು ನಡೀತು,
ಗಿಡ ನೆಡೋದು. ಇವತ್ತು ಇಲ್ಲಿ ಕಿಂಜಾಜರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಹೆಲ್ತ್ ಕ್ಯಾಂಪ್ ಎರಡು ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ನಿಮ್ಮ ಮೂಲಕ ನಾನು KGF ಜನರಿಗೆ ಮನವಿ ಮಾಡೋದೇನೆಂದರೆ, ಇನ್ನೂ 5 ಗಂಟೆ ತನಕ ಈ ರಕ್ತ ಶಿಬಿರ ನಡೆಯುತ್ತೆ. ಎಲ್ಲ ವಾಲಂಟಿಯರ್ಸು, ಸ್ಟೂಡೆಂಟ್ಸು ಈಗಾಗಲೇ ತುಂಬ ಜನ ನಾನು ಸಂಪರ್ಕ ಮಾಡಿದ್ದೀನಿ. 3:30 ಟ್ರೈನಲ್ಲಿ ಬರ್ತೀನಿ ಅಂತಲೇ ಹೇಳಿದ್ದಾರೆ. ಎಲ್ಲರೂ ಬಂದು ಈ ರಕ್ತದಾನ ಶಿಬಿರಲ್ಲಿ ಪಾಲ್ಗೊಂಡು ದೇಶಕ್ಕೆ ರಿಕ್ವೈರ್ಮೆಂಟ್ ಇರೋ ಜನರಿಗೆ ಈ ಬ್ಲಡ್ ಹೋಗಿ ಸೇರುತ್ತೆ, ಡಿಫೆನ್ಸ್ಗೆ ಹೋಗಿ ಸೇರುತ್ತೆ. ತಾವೆಲ್ಲ ತಮ್ಮ ಪಾತ್ರವನ್ನು ಇದರಲ್ಲಿ ತೊಡ್ಕೋಬೇಕಂತ ಹೇಳ್ತಾ, ಮತ್ತು ಎಲ್ಲ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಇನ್ನು 2ನೇ ತಾರೀಕು ತನಕ ಪಕ್ಷದಿಂದ ಕೊಟ್ಟಿರೋ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಕಾರ್ಯಕರ್ತರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಮೋದಿಯ 17ನೇ ತಾರೀಕಿಂದ ಪ್ರಾರಂಭ, ಈ ತಿಂಗಳು 17ನೇ ತಾರೀಕಿಂದ ಪ್ರಾರಂಭ ಮಾಡಿ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ನಾವು ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು 15 ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ನಾವೇನೆಂದರೆ 17ನೇ ತಾರೀಕು ನಾವು ಗಿಡ ನಾಟಿ ಮಾಡೋದನ್ನು ಅವರ ಹುಟ್ಟಿದಬ್ಬ ದಿವಸದಿಂದ ಅಲ್ಲಿ ಗಿಡ ನಾಟ ಪ್ರಾರಂಭ ಮಾಡಿದ್ವಿ. ಆಮೇಲೆ GST ಉತ್ಸವ ಅಂತ GST ಮಾಡಿದ್ವಿ. ಸ್ವಚ್ಛ ಆಂದೋಲನ ಅದನ್ನು ಸ್ವಚ್ಛ ಭಾರತ್ ಹುಟ್ಟಳ್ಳಿನಲ್ಲಿ ಮಾಡಿದ್ವಿ. ಈಗ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಲ್ಲಿ KGFಲ್ಲಿ ಮಾಡ್ತಾಯಿದ್ದೀವಿ. ನಗರ ಮತ್ತು ಪ್ರಕಾರ ಅಂದರೆ ಮೋದಿಯವರ ಹುಟ್ಟುಹಬ್ಬವನ್ನು ನಾವು ಬೇರೆ ಒಂಥರ ಕೇಕ್ ಕಟ್ ಮಾಡೋದು, ಅಲ್ಲಿ ನಾವು ಒಂದು ಕೇಕ್ ಕೊಡೋದು, ಒಂದು ಇದು ಮಾಡೋದು, ಆ ಥರ ಮಾಡ್ಕೊಳ್ಳಿ ವಿಭಿನ್ನವಾಗಿರಬೇಕು. ನಾವು ಹಬ್ಬ ಮಾಡಿದ ಮೇಲೆ ಮೋದಿಯವ್ರಿಗೆ ಅದು ಕೂಡ ಇಡಿಸಲ್ಲ. ಯಾಕಂದರೆ ಪ್ರತಿಯೊಂದು ಈ ಕ್ಷೇತ್ರದಲ್ಲಿ ಕೂಡ 15 ದಿವಸ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ ಅಂದರೆ, ನಾವು ಏನೇನು ಈಗ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಏನೇನು ನಮಗೆ ದೇಶಕ್ಕೆ ಅನುಕೂಲಗಳಾಗಿದೆ ಅದನ್ನು ಜನಕ್ಕೆ ಸಾರಬೇಕು. ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಸಸಿ ನೆಟ್ಟೋದು ಅಂತ ಕಾರ್ಯಕ್ರಮ ಇದೆ. ನಾವು ಈಗ ಹೆಚ್ಚು ಕಡಿಮೆ 1000 ಗಿಡಗಳು ನಾಟಕ ಪ್ರಾರಂಭ ಮಾಡಿದ್ದು. ಇವಾಗ ಅದರಲ್ಲಿ ಒಂದು 700-800 ಗಿಡ ನಾಟಿ ಮಾಡಿದ್ದೀವಿ. ಇನ್ನು ಬೇರೆ ನಮ್ಮ ಪಂಚಾಯತಿನಲ್ಲಿ ಒಂದು 3 ಊರನ್ನು ಆಯ್ಕೆ ಮಾಡಿ ಪ್ರತಿ ಮೂರಲ್ಲೇನೂ ಅಟ್ಲೀಸ್ಟ್ ಅಂದರೆ 100-150 ಗಿಡಗಳನ್ನು ನಾಟಿ ಮಾಡೋದಂಥ ಒಂದು ಉದ್ದೇಶ ನಮಗಿದೆ. ನಾವೀಗ 3-4 ಪಂಚಾಯತಿನಲ್ಲಿ ಕೂಡ ಈಗ ಆಲ್ರೆಡಿ ಸಸಿ ನಾಟಿ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂಥರ ಭಿನ್ನವಾಗಿರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಜನರಿಗೆ ಅನುಕೂಲವಾಗಬೇಕು. ಈಗ ನಾವು ಹುಟ್ಟುಹಬ್ಬ ಮಾಡೋದು ಬರೀ ನಾವು ಅವ್ರಿಗೆ ಮಾತ್ರ ಮಾಡಿಕೊಂಡು ಏನೋ ಒಂದು ಹುನಾರ ಹಾಕಿ ಒಂದು ಕೇಕ್ ಕೊಡೋದು, ಒಂದು ಶಾಲು ಒದಿಸೋ ಬದಲು ಅದು 10 ಜನಕ್ಕೂ ಈ 15 ದಿವಸನೂ ಮೋದಿ ಅವರ ಹೆಸರಿನಲ್ಲಿ ನಾವು ಅದೇ ಹಬ್ಬವನ್ನು ಆಚರಣೆ ಮಾಡಿದರೆ ಜನಕ್ಕೆ ಅವರು ಏನು ಸಾಧನೆಗಳೇನು, ಅವರು ದೇಶಕ್ಕೋಸ್ಕರ ಏನು ಬಾಧೆ ಪಟ್ಟಿದ್ದಾರೆ, ದೇಶಕ್ಕೆ ಎಷ್ಟು ಅನುಕೂಲಗಳಾಗಿದೆ ಅನ್ನೋದೆಲ್ಲ ಪ್ರತಿಯೊಬ್ಬರಿಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಈ 15 ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಅಕ್ಟೋಬರ್ 2ನೇ ತಾರೀಕು ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದರಿಂದ ಏನಂದರೆ 1ನೇ ತಾರೀಕಿಂದ ಇದು ಪ್ರಾರಂಭ ಮಾಡಿ 5ನೇ ತಾರೀಕು ಬೇತ್ಮಾಳದಲ್ಲಿ ಬೃಹತ್ತವಾದ ಸಭೆಯನ್ನು ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೀವಿ. ಬೇತ್ಮಾಳದಲ್ಲಿ ಆಗತ್ತೆ. ಇದು 2ನೇ ತಾರೀಕು, 1ನೇ ತಾರೀಕಿಂದ ನಾವು ಈ ಕಾರ್ಯಕ್ರಮ ಮಾಡಿ 5ನೇ ತಾರೀಕು ಈ ಕಾರ್ಯಕ್ರಮ ಇರುತ್ತೆ. 5ನೇ ತಾರೀಕು ಕೊನೆಗೊಳ್ಳುತ್ತೆ ಕಾರ್ಯಕ್ರಮ. 5ನೇ ತಾರೀಕು ಅಂದರೆ ನಾವು ನಮ್ಮ ಭಾಗದಲ್ಲಿ ಪಂಚಾಯತಿ ಭಾಗದಲ್ಲಿ ನಮಗೆ 16 ಪಂಚಾಯತಿ ಬರುತ್ತೆ. 16 ಪಂಚಾಯತಿಯಲ್ಲಿ ಪ್ರತಿಯೊಂದು ಪಂಚಾಯತಿನಲ್ಲಿ ಒಂದೊಂದು ದಿನ ಉತ್ಸವ ಮಾಡಿ ಲಾಸ್ಟಲ್ಲಿ ನಾವು ಬೇತ್ಮಾಳದಲ್ಲಿ ಬೃಹತ್ ಮೆರವಣಿಗೆ ಮಾಡಬೇಕು ಅಂತ ಎಲ್ಲ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ಏನಂದರೆ ನಾವು ಈ ಹುಟ್ಟದ ಹಬ್ಬವನ್ನು ತುಂಬ ಸಂಭ್ರಮದಿಂದನೂ ಹಾಗೂ ವಿಧಾನ ಒಂಥರ ವಿಭಿನ್ನವಾಗಿ ಕೂಡ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಮಗೆ ತಿಳಿಸ್ತೀವಿ. ಕೊಡ್ಬೋದು, ಬ್ಲಡ್ ಕೊಡೋದು ಪ್ರಾಣ ಕೊಟ್ಟಂಗೆ ಅದರಿಂದ ನಾವು KGFಲ್ಲಿ ಆಯೋಜಿಸಿದ್ದೀವಿ. ಅದು ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ನಮಗೆ ಪಾರ್ಟಿಯಿಂದ ಬಂದು ನಮಗೂ 17ನೇ ತಾರೀಕಿಂದ 2ನೇ ತಾರೀಕುವರೆಗೂ ನಮಗೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ರಕ್ತದಾನ ಶಿಬಿರ ಮತ್ತು ಗಿಡ ನಾಟುವಿಕೆ, ಆಮೇಲೆ ಸ್ವಚ್ಛ ಭಾರತ್ ಇವೆಲ್ಲ ಇದೆ. ಇವೆಲ್ಲನೂ ಮುಂದಿನ ದಿನಗಳಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಂತ ನಾವು ಈ ಮುಖಾಂತರ ನಿಮ್ಮ ಮುಖ್ಯ ಕೋಲಾರಿಂದ ಬಂದಂಥ ನಮ್ಮ ಲಕ್ಷ್ಮಣ್ ಗೌಡರು ಬಂದಿದ್ದಾರೆ, ಅವರು ಇನ್ಚಾರ್ಜರು, ಅವರು ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಎಲ್ಲ ನಮ್ಮ KGFನ BJP ಕಾರ್ಯಕರ್ತರು, ಸಾರ್ವಜನಿಕರು ಆಗ್ಬೋದು, ನಮ್ಮ ಸಂಪಂಗನ ಆಗ್ಬೋದು, ಕಮಲ್ ಸಾರೂ ನಮಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಹಾಗೆ ಜಯನವರು ಆಗ್ಬೋದು, ಎಲ್ಲರೂ ಒಟ್ಟಾಗಿ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ಬಂದಿದ್ದಾರೆ. ಯಾರು ಬೇರೆ ಊರು ಬಂದು ಅವ್ರ ಗ್ರೂಪ್ ಇವ್ರ ಗ್ರೂಪ್ ಅಂತಾದರೂ ಎಲ್ಲ ಒಂದು ಗ್ರೂಪ್ ಬರೋದಕ್ಕೆ ಇದೊಂದು ಸಾಕ್ಷಿಯಾಗಿ ನಾವು KGFಲ್ಲಿ ಇದು ಮಾಡಿ ನೋಡಿ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗಿಂದ ಇರ್ಬೋದು, ಮತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ವತಿಯಿಂದ ಇರ್ಬೋದು,
ಯಾವತ್ತೂ ಕೂಡ ಅವ್ರ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ. ಯಾವಾಗ ಮಾರ್ಕೆಟ್ ಒಂದು ತೊಂದರೆ ಬರುತ್ತೋ ಆವಾಗ ನಾವು ಸರ್ಕಾರದ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಅವ್ರನ್ನೇ ಖುದ್ದಾಗಿ ಕರ್ಕೊಂಡು ಹೋಗಿ ಏನೇನು ಅವ್ರಿಗೆ ಅನುಕೂಲ ಬೇಕು ಅದೆಲ್ಲ ಮಾತಾಡಿರೋದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಎಲ್ಲೂ ಕೂಡ ನಾವು ಅವ್ರ ಹತ್ರ ಹಣ ವಸೂಲಿ ಮಾಡಾಗಲಿ ಮತ್ತೊಂದಾಗಲಿ ನಾವು ಮಾಡಲಿಲ್ಲ. ಹಣ ವಸೂಲಿ ಮಾಡಿ ಅವ್ರ ಹತ್ರ ಯಾರ್ಯಾರು ತಗೊಂಡಿದ್ದಾರೆ ಅಂತೇಳಿ ನಿಮ್ಗೆಲ್ಲರೂ ಗೊತ್ತಿದೆ. ಮಾರ್ಕೆಟ್ ಅವ್ರ ಪಾಪ ಹೇಳಕ್ಕಾಗಲ್ಲ, ನುಗ್ಲಾರ್ತು ಹೇಳಿದ್ರೆ ಸಾಕು, ನೀವು ಹೇಳ್ದಂಗೆ ನಾಳೆ ಬೆಳಗ್ಗೆ 3 ಬೀಗ ಹಾಕ್ತಾರೆ. ನಗರಸಭೆ ಕಮಿಷನರ್ ಕಳಿಸಿ ಅವ್ನು ನನ್ನ ಮೇಲೆ ಹೇಳ್ಬಿಟ್ಟು ಬೀಗ ಹಾಕೊಂಡು ಕಳಿಸ್ತಾರೆ. ಇಲ್ಲಿರ್ತಕ್ಕಂಥವ್ರು ಭಾರತೀಯ ಜನತೆ ಯಾರು ಒಬ್ಬರು ಒಂದು ನಯಾ ಪೈಸೆ ಏನಾದರೂ ನಮ್ಮ ವರ್ತಕರ ಹತ್ರ ತಗೊಂಡು ಅವ್ರಿಗೆ ಮೋಸ ಮಾಡಿರೋದು ಎಲ್ಲರೂ ಒಂದು ಉದಾಹರಣೆ ಇದೆಯಾ ಹೇಳ್ರಿ? ಆ ರೀತಿ ನಮ್ಮ ವಿಷಯಗಳು ಯಾಕೆ ಅವ್ರ ಪರವಾಗಿ ನೀವು ಮಾತಾಡ್ತಾ ಇಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಇದುವರೆಗೂ ವರ್ತಕರ ಸಂಘದವರಾಗಲಿ ವರ್ತಕರಾಗಲಿ ಯಾರೂ ನಮ್ಮವರೆಗೂ ಈ ವಿಷಯ ತಂದಿಲ್ಲ. ನೀವು ಮಾಧ್ಯಮದ ಸ್ನೇಹಿತರು ನಮ್ಗೆ ಹೇಳಿದಿರಿ, ಇದು ಆ ರೀತಿ ಏನಾರ ಆಗಿದ್ರೆ ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕ್ಷೇತ್ರದ ಶಾಸಕರಾಗಿ ಜನಸಾಮಾನ್ಯರಿಗೆ ವ್ಯಾಪಾರಸ್ಥರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಬೇಕು. ಅವ್ರಿಗೆ ಕಟ್ಟುನಿಟ್ಟುಗಳನ್ನು ಹಾಕೋದು, ಅವ್ರಿಗೆ ಕಂಡೀಷನ್ಗಳನ್ನು ಹಾಕೋದು, ಎದುರಿಸೋದು, ಗುಂಡಗಿರಿ ಮಾಡೋದು ಇದೆಲ್ಲ ಶೋಭೆ ತರ್ತಕ್ಕಂಥದ್ದಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. 2 ವರ್ಷ ಮುಗಿದೋಯ್ತು. ನಾವೇ 10 ವರ್ಷ, ನಾವೇ 20 ವರ್ಷ ಅಂತೇಳಿ ಹೇಳಿದವರಂತೆಲ್ಲ ಈಗ ಏನೇನು ಆಗಿದ್ದಾರೆ ಅನ್ನೋದು ಗೊತ್ತಿದೆ. ಸೋತಿದ್ದೀವಿ ನಾವು, ಮತ್ತೆ ಗೆದ್ದು ಬರೋಂಥ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಅಂದ್ರೆ ನೀವು ಇನ್ನು 15-20 ವರ್ಷ ಗೆಲ್ತೀವಿ ನಾವೇ ಅಂತೇಳಿ ನಿಮ್ಮ ಆ ಭ್ರಮೆಯಲ್ಲಿ ಇರ್ಬೋದು ನೀವು. ಆದರೆ ನೀವು ಹೇಳಿದಾಗ ಆ ವ್ಯಾಪಾರಸ್ಥರಿಗೆ ವೈಟ್ ಪೇಪರ್ ಬರೀತಾವ್ರೆ ನೀವೆಷ್ಟು ತೊಂದರೆ ಕೊಟ್ರಿ, ವ್ಯಾಪಾರಕ್ಕೆ ಎಷ್ಟು ಅಡಚಣೆ ಮಾಡಿದ್ವಿ, ಬಸ್ ಸ್ಟ್ಯಾಂಡಲ್ಲಿ ಯಾರು ಬರಬಾರ್ದು, ಬಸ್ ಸ್ಟ್ಯಾಂಡ್ ಒಳಗಡೆ ಅಂತೇಳಿ ಏನೇನು ಹೇಳಿದ್ರೆಲ್ಲ ಬರೀತಾರೆ, ಉತ್ತರ ಕೊಡ್ತಾರೆ ಎಲೆಕ್ಷನ್. ಈ ದಿನ ಪಂಡಿತ್ ದೀನ್ ದಯಾಳ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಭಾರತೀಯ ಜನತಾ ಪಾರ್ಟಿ KGF ತಾಲೂಕಿನ ಗ್ರಾಮಾಂತರ ಮತ್ತು ನಗರದ 2 ಮಂಡಲದ ಪದಾಧಿಕಾರಿಗಳು ಮತ್ತು ನಮ್ಮ 2 ಅಧ್ಯಕ್ಷರುಗಳು, ಎಲ್ಲ ಮೋರ್ಚಾ ಪದಾಧಿಕಾರಿಗಳು, ನಗರಸಭೆ ಸದಸ್ಯರು, ಮಾಜಿ ಸದಸ್ಯರು, ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಸೇರಿ ಇವತ್ತು ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ನೀವೆಲ್ಲರೂ ನೋಡ್ತಾ ಇದ್ದೀವಿ. ಜೊತೆಗೆ ಪಂಡಿತ್ ದೀನ್ ದಯಾಳ್ ಅವರು ನಮ್ಮ ದೇಶದ 2ನೇ ಜನಸಂಘದ ಅಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡಿ ಅದಕ್ಕಿಂತ ಮುಂಚಿತವಾಗಿ ಪ್ರಚಾರಕರಾಗಿ RSSನಲ್ಲಿ ಪೂರ್ಣಾವಧಿಯಾಗಿ ಕೆಲಸ ಮಾಡಿ ಬಲಿದಾನ ಆಗಿರ್ತಕ್ಕಂಥ ನಮ್ಮ ಧೀಮಂತ ನಾಯಕರ ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತೇವೆ. ಜೊತೆಗೆ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರು, ಕಳೆದ 11 ವರ್ಷಗಳಿಂದ ಇಡೀ ಜಗತ್ತೇ ತಿರುಗಿ ನೋಡುವಂಥ ಒಂದು ಬಹಳ ದೊಡ್ಡ ಕೆಲಸಗಳನ್ನು ಮಾಡಿ ಹೇಗೆ ವಿಶ್ವಕ್ಕೆ ಅಮೇರಿಕ ದೊಡ್ಡಣ್ಣ ಅಂತೇಳಿ ಇಲ್ಲಿ ತನಕ ಕರಿತಾ ಇದ್ರು, ಮುಂದಿನ ದಿನಮಾನಗಳಲ್ಲಿ ಭಾರತವನ್ನು ವಿಶ್ವದ ದೊಡ್ಡಣ್ಣ ಅಂತ ಕರೆಯುವಂಥ ದಿನಗಳು ಬಹಳ ದೂರ ಇಲ್ಲ, ಬಹಳ ಹತ್ತಿರದಲ್ಲಿ ಇದೆ ಅಂತೇಳಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಪೂರಕವಾಗಿ ಈ ದೇಶವನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ನಾವಷ್ಟೇ ಅಲ್ಲ, ಬುದ್ಧಿವಂತರು, ಪ್ರಜ್ಞಾವಂತರು, ಈ ದೇಶದ 140 ಕೋಟಿ ಜನ ಇವತ್ತು ಒಪ್ಕೊಂಡಿದ್ದಾರೆ. ಮುಂದೇನೂ ಕೂಡ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರೇ ಆದರೆ ಇನ್ನೂ ಒಳ್ಳೆಯದು ಅಂತೇಳಿ ಅನೇಕ ಜನ ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ತಕ್ಕಂಥದ್ದು ಕೂಡ ನಾವು ಕಣ್ಣಾರೆ ಕಿವಿಯಾರೆ ಕೇಳಿದ್ದೀವಿ. ಈ ಒಂದು ವಾತಾವರಣವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತೇಳಿದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತು ಭಾರತದೊಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಾರತವನ್ನು ಕೆಟ್ಟದಾಗಿ ಮಾತನಾಡೋದಕ್ಕೂ ಕೂಡ 100 ಸಾರಿ ಯೋಚನೆ ಮಾಡಬೇಕು ಅಂತ ಒಂದು ವಾತಾವರಣವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ. ಇಡೀ ರಾತ್ರಿ ಆಗಲೂ ಯಾವಾಗಲೂ ಕೂಡ ಅವರು ದೇಶಕ್ಕೆ ಪ್ರಧಾನ ಸೇವಕರಾಗಿ ಕೆಲಸ ಮಾಡ್ತಾರೆ ಹೊರತು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ನೀವೆಲ್ಲರೂ ನೋಡ್ತಾ ಇದ್ದೀರಿ, ಅವ್ರು ಕೊಟ್ಟಂಥ ಮಾತು. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಈ ದೇಶದ ನಮ್ಮ 140 ಕೋಟಿ ಜನರಿಗೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಅಂತೇಳಿ ಸೂಕ್ಷ್ಮತೆಯನ್ನು ಆ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅದೇ ಥರ ಮೊನ್ನೆ 22ನೇ ತಾರೀಕು ಜಾರಿಯಾದ GST 3 ಸ್ಲಾಬ್ ಇದ್ದಿದ್ದನ್ನು 2 ಸ್ಲಾಬ್ ತಂದಿರಿಸಿದ್ದಾರೆ. 28% ಇದ್ದನ್ನು 18%ಗೆ, 18% ಇದ್ದಿದ್ದನ್ನು 5%ಗೆ ತಂದಿದ್ದಾರೆ. ಅದರಿಂದ ದೇಶದ ಜನರಿಗೆ ಎಷ್ಟು ಹಣ ಉಳಿತಾಯಿತು ಅಂತ ಹೇಳಿದ್ರೆ ಎಲ್ಲ ವ್ಯಾಪಾರಸ್ಥರು, ಬಡವರು, ಮಧ್ಯಮದ ವರ್ಗದವರು ಎಲ್ಲರೂ ಕೂಡ ಬಹಳ ಖುಷಿಯಿಂದ ಇದ್ದಾರೆ. ನೀವು ಎಲ್ಲೇ ಹೋಗಿ ಕೇಳಿ, BJP ಅಂತೇಳಿ ಮಾತಾಡಲ್ಲ, ದೇಶದ ಪ್ರಧಾನಮಂತ್ರಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದಿನಕ್ಕೆ ನಮಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಅಂದರೆ ನಮಗೆ ಬಹಳ ಖುಷಿಯಾಗ್ತಿದೆ. ಬಡತನದಲ್ಲಿ ವಾಸ ಮಾಡ್ತಾ ಇದ್ದೀವಿ,
ಒಂದು ಉದಾಹರಣೆಗೆ ನೀವು ಬೂತ್ಗೆ ಹೋಗಿ ಹಾಲು ಖರೀದಿ ಮಾಡಿದ್ರೆ ಸಾಕು 0%. ಆರೋಗ್ಯ ವಿಮೆ ಇದೆಯಲ್ಲ ಅದು 0%. ಅನೇಕ ವಸ್ತುಗಳು. ಮತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪುಸ್ತಕ, ಪೆನ್ನು, ರಬ್ಬರು, ಜಾಮೆಟ್ರಿ ಬಾಕ್ಸ್ ಇನ್ನೆಲ್ಲ ಸಾಮಗ್ರಿಗಳನ್ನು ಸ್ಟೇಷನರಿಯಲ್ಲಿ ತೆಗೆದುಕೊಳ್ತಕ್ಕಂಥ ವಸ್ತುಗಳ ಮೇಲೆ 0% ಮಾಡಿದ್ದಾರೆ. ಇದಕ್ಕೆ ಮುಂಚೆ ಜಾಸ್ತಿ ಇತ್ತು. ಆದರೆ ಇವೆಲ್ಲದೂ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ದೇಶೀಯ ಉತ್ಪನ್ನಗಳಿಗೆ ಗೌರವ ಸಿಗಬೇಕು, ದೇಶದಲ್ಲಿ ಉತ್ಪನ್ನ ಆಗುವಂಥ ಆ ವಸ್ತುಗಳಿಗೆ ಮಾರಾಟ ಆಗೋದಕ್ಕೆ ನಮ್ಮ ಜನರು ಆ ಕಡೆ ಗಮನ ಕೊಡಬೇಕು. ವಿದೇಶಗಳಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳಿಗೆ ನಾವು ಹೆಚ್ಚಾಗಿ ಗಮನ ಕೊಡಬಾರದು. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ನರೇಂದ್ರ ಮೋದಿಜಿಯವರು ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ದೇಶದ ಆರ್ಥಿಕ ಸಚಿವರಾದಂಥ ನಿರ್ಮಲಾಜಿಯವರು ಕೂಡ ನಮಗೆ ಈ ರೀತಿ ಕೊಡುಗೆಯನ್ನು ಕೊಡ್ತಾರೆ ಅಂತೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಣ ಉಳಿತಾಯ ಆಗ್ತದೆ ಅಂದರೆ ಇದಕ್ಕೆ ಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿ, ಅದು ಭಾರತೀಯ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರ. ರಾಜ್ಯದಲ್ಲಿ ಇವತ್ತು ದುರಾಡಳಿತ ನಡೀತಾ ಇದೆ. ಯಾರು ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಗಲಲ್ಲಿ ಕೊಲೆಗಳು ರಾಜಾರೋಷವಾಗಿ ನಡೀತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಏನೇನು ಅಕ್ರಮಗಳು ಮಾಡಬೇಕು ಅವೆಲ್ಲವೂ ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಜನರಿಗೋಸ್ಕರ ಆಡಳಿತ ಮಾಡಿದ್ರೆ, ರಾಜ್ಯ ಸರ್ಕಾರ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿ, ಮೊನ್ನೆ ನಾವು ಈ ಸೇವಾ ಪಾಕ್ಷಿಕ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಬಂಗಾರ ತಿರುಪತಿಯಲ್ಲಿ ನಾವು ಸ್ವಚ್ಛ ಭಾರತ್ ಕಾರ್ಯಕ್ರಮ